ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತಹ ಒಂದು ದುರ್ಘಟನೆ ಎರಡನೇ ಬಾರಿ ಹುಬ್ಬಳ್ಳಿ ಮಹಾನಗರದಲ್ಲಿ ಜರುಗಿದೆ. ಮೊನ್ನೆ ತಾನೇ ನಿಹಾಳ ಒಂದು ಕೊಲೆ ಆಗುವ ಅದನ್ನು ಮರೆಸುವಂತಹ ಒಂದು ಸಂದರ್ಭದಲ್ಲಿ ಅಂಬಿಗರ ಸಮಾಜದ ಬಡ ಯುವತಿ ಇವತ್ತು ಅಂಜಲಿ ಅಂಬಿಗೇರ್ ಅನ್ನುವಂಥ ಒಬ್ಬ ಕುಮಾರಿಯ ಹತ್ಯೆ ಬರ್ಬರವಾಗಿ ಹತ್ಯೆ ಆಗಿರ್ತಕ್ಕಂಥದ್ದು ಇದು ಅತ್ಯಂತ ಖಂಡನೀಯವಾಗಿರ್ತಕ್ಕಂಥದ್ದು. ಇದನ್ನು ವಿರೋಧಿಸಿ ಇದಕ್ಕೆ ನ್ಯಾಯ ಸಿಗುವ ಒಂದು ಪ್ರತಿಭಟನೆಯನ್ನು ಇಡೀ ರಾಜ್ಯಾದ್ಯಂತ ಮಾಡಬೇಕು. ಆ ನಿಟ್ಟಿನಲ್ಲಿ ಬರುವಂತಹ 18/5/2024 ಶನಿವಾರ ಹುಬ್ಬಳ್ಳಿ ಮಹಾನಗರದ ಒಂದು ಯುವತಿಯಾಗಿರ್ತಕ್ಕಂಥ ಕೊಲೆಯಾಗಿರ್ತಕ್ಕಂತಹ ಯುವತಿಯ ಮನೆ ವೀರಾಪುರ ಓಣಿಯಿಂದ ಚೆನ್ನಮ್ಮನ ಸರ್ಕಲ್ದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವ ದೃಷ್ಟಿಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾಡಿನ ಎಲ್ಲ ಮಠಾಧೀಶರು ಭಾಗವಹಿಸ್ತಾ ಇದ್ದಾರೆ, ನಾವು ಕೂಡ ಭಾಗವಹಿಸ್ತಾ ಇದ್ದೀವಿ. ಮತ್ತು ಎಲ್ಲ ಸಮಾಜ ಬಾಂಧವರು ಜಾತ್ಯತೀತವಾಗಿ ಅಂಬಿಗ ಸಮಾಜ ಇರ್ಬೋದು ಮತ್ತು ಎಲ್ಲ ಸಮಾಜ ಇರ್ಬೋದು, ಈ ಒಂದು ಈರ್ವರ ಆತ್ಮಕ್ಕೆ ಶಾಂತಿ ಸಿಗಬೇಕು, ನ್ಯಾಯ ಸಿಗಬೇಕು ಅಂತಂದರೆ ಈ ಒಂದು ಪ್ರತಿಭಟನೆಗೆ ಎಲ್ಲರೂ ಭಾಗವಹಿಸಬೇಕು. ಆ ನಿಟ್ಟಿನಲ್ಲಿ ಇಂಥ ಘಟನೆಗಳು ಮತ್ತೆ ಜರುಗಬಾರ್ದು. ಇಬ್ಬರು ಒಂದು ಯುವತಿಯರ ಹತ್ಯೆ ಮಾಡಿರ್ತಕ್ಕಂಥ ದುಷ್ಕರ್ಮಿಗಳಿಗೆ ಎನ್ಕೌಂಟರ್ ಆಗಬೇಕು ಅಂತಕ್ಕಂಥ ಒಂದು ಒತ್ತಾಸೆಯನ್ನು ಸರ್ಕಾರಕ್ಕೆ ಈ ಪ್ರತಿಭಟನೆ ಮುಖಾಂತರ ಮಾಡ್ತಾ ಅವರಿಗೆ ನ್ಯಾಯ ಒದಗಿಸಿಕೊಡಬೇಕು ಅನ್ನುವಂಥ ಒಂದು ಬೃಹತ್ ಹೋರಾಟವನ್ನು ಈ ಮುಖಾಂತರ ನಾವು ಕರೆ ಕೊಡ್ತಾ ಇದ್ದೀವಿ. ರಾಜ್ಯದ ಎಲ್ಲ ಭಾಗದಿಂದ ಜನ ಒಂದು 18ನೇ ತಾರೀಕು ಶನಿವಾರ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ವೀರಾಪುರ ಓಣೆಯ ಸಂತ್ರಸ್ತೆಯ ಮನೆಗೆ ಎಲ್ಲರೂ ಬರಬೇಕು. ಅಲ್ಲಿಂದ ಬೃಹತ್ ಮೆರವಣಿಗೆ ಚೆನ್ನಮ್ಮನ ಸರ್ಕಲ್ದವರೆಗೆ ಹೋಗಿ ಅಲ್ಲಿ ನಾವು ಮನವಿ ಕೊಡುವಂಥದ್ದನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮುಖಾಂತರ ಮುಖ್ಯಮಂತ್ರಿಗಳಿಗೆ ನಾವು ಗಮನ ಸೆಳೆಯುವಂಥದ್ದನ್ನು ಮಾಡಿ ಈ ಒಂದು ಪ್ರಕರಣಕ್ಕೆ ನಾವು ನ್ಯಾಯವನ್ನು ಒದಗಿಸುವಲ್ಲಿ, ನ್ಯಾಯವನ್ನು ಕೊಡಿಸುವಲ್ಲಿ ನಮ್ಮ ಹೋರಾಟವನ್ನು ಮಾಡೋಣ ಅಂತಕ್ಕಂಥದ್ದನ್ನು ಈ ಮುಖಾಂತರವಾಗಿ ನಾವು ಕರೆ ಕೊಡ್ತಾ ಇದ್ದೀವಿ.